ಬೆಂಗಳೂರಿನ ಗುಂಜೂರು ಕ್ಯಾಂಪಸ್ನಲ್ಲಿರುವ ಬೆಸೆಲ್ ವುಡ್ಸ್ ಇಂಟರ್ ನ್ಯಾಷನಲ್ ಶಾಲಾ ಆವರಣದಲ್ಲಿ ಖೋ ಸಬ್ ಜೂನಿಯರ್ ವಿಭಾಗದ ಬಾಲಕರ ಹಾಗೂ ಬಾಲಕಿಯರ ಕರ್ನಾಟಕ ತಂಡದ ಆಟಗಾರರ ಆಯ್ಕೆ ಪ್ರಕ್ರಿಯೆಯು ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಖೋ ಅಸೋಸಿಯೇಷನ್, ಬೆಂಗಳೂರು ಖೋ ಅಸೋಸಿಯೇಷನ್ ಹಾಗೂ ಗುಂಜೂರು ಖೋ ಅಸೋಸಿಯೇಷನ್ ವತಿಯಿಂದ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಬಾಲಕರು ಹಾಗೂ ಬಾಲಕಿಯರ ತಂಡಗಳಲ್ಲಿ ತಲಾ 35 ಆಟಗಾರರನ್ನು ಆಯ್ಕೆ ಮಾಡಿಕೊಂಡಿರುವುದಾಗಿ ರಾಜ್ಯ ಖೋ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ವರ್ ತಿಳಿಸಿದರು. ಇವತ್ತು ಕರ್ನಾಟಕ ರಾಜ್ಯ ಖೋ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಈ ಭಾಗದಲ್ಲಿ ನಾವು ಇವತ್ತು ನಮ್ಮ ಉಪಾಧ್ಯಕ್ಷರಾದ ಜಯರಾಮ್ರವರ ಒಂದು ಮುನ್ನಡೆಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ರೂಪಿತವಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ನು ಶಿವಯೋಗಿ ಏಲಿಯವರು, ಕಾರ್ಯದರ್ಶಿ ರಾಮಲಿಂಗಪ್ಪ ಅವರು, ಟ್ರೆಸರರ್ ಶೋಭಾ ನಾರಾಯಣ್ ಅವರು ಹಾಗೂ ಉಪಾಧ್ಯಕ್ಷರುಗಳಾದಂಥ ಜಗದೀಶ್ ಅವರು, ಹಾಗೆ ಭೀಮಪ್ಪನವರು, ಮತ್ತು ಜಯರಾಮ್ರವರು ಮತ್ತು ನಮ್ಮ ಅವಾರ್ಡಿಗಳಾದಂಥ ಸರಸ್ವತಿ ಮತ್ತು ವೀಣಾರು ಭಾಗವಹಿಸಿದ್ರು. ಇವತ್ತು ಈ ವರ್ಷದ ಪ್ರಮುಖ ವಿಚಾರಗಳು ಚರ್ಚೆಯಾಗಿ, ಅದರಲ್ಲೂ ರಾಜ್ಯದ ಏನು ಸಂಸ್ಥೆಯ 9 ಸಮಿತಿಗಳು ಇವತ್ತು ರಚಿತ ಆಗಿದ್ದಾವೆ. ಮತ್ತು ಈ ವರ್ಷದ ಕ್ಯಾಲೆಂಡರ್ ಆಫ್ ಇವೆಂಟ್ ಏನೇನು ಕಾರ್ಯಕ್ರಮ ವರ್ಷವೆಲ್ಲ ನಡೆಸಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಈ ಭಾಗದಲ್ಲಿ ರಾಷ್ಟ್ರೀಯ ಜೂನಿಯರ್ ಖೋ ಚಾಂಪಿಯನ್ಶಿಪ್ ನಡೆಯೋ ಬಗ್ಗೆ ಅನುಮತಿ ಕೊಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಸಂಸ್ಥೆಯನ್ನು ಇನ್ನೂ ಹೆಚ್ಚು ಸಂಪದ್ಭರಿತವಾಗಿ ಮಾಡುವಂಥ ವಿಚಾರಗಳು ಚರ್ಚೆ ಆಗಿದೆ. ಕ್ರೀಡಾಪಟುಗಳನ್ನು ಹುಮ್ಮಸ್ಸಿನಲ್ಲಿ ಜಾಸ್ತಿ ತಂದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಳ್ಳೆಯ ಹೆಸರು ತರುವಂಥ ಒಂದು ತಂಡವನ್ನು ರಚಿಸೋ ಬಗ್ಗೆನೂ ಚರ್ಚೆಗಳಾಗಿರೋದ್ರಿಂದ ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆ ತುಂಬ ಫಲಪ್ರದವಾಗಿತ್ತು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ರಾಜ್ಯ ಆಯ್ಕೆ ಟ್ರಯಲ್ಸು 3 ಹಂತದಲ್ಲಾಗಿದೆ. ಒಂದು ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ ಟೀಮ್, ಎರಡನೇದು ಜೂನಿಯರ್ ಬಾಯ್ಸ್ ಬಿಲೋ 18 ಇಯರ್ಸ್ ಗರ್ಲ್ಸ್, ಮತ್ತು
14 ಇಯರ್ಸ್ ಬಾಯ್ಸ್ ಅಂಡ್ ಗರ್ಲ್ಸ್ 3 ಹಂತದಲ್ಲಾಗಿದೆ. ಮೊದಲನೇ ಹಂತ ಸೀನಿಯರ್ ಮೆನ್ ಅಂಡ್ ವುಮೆನ್ ಅನ್ನ ಮಂಡ್ಯ ಡಿಸ್ಟಿಕ್ನ ಪಾಂಡವಪುರ ಕ್ಯಾತ್ನಹಳ್ಳಿಯಲ್ಲಿ ಮಾಡಲಾಯಿತು. ಎರಡನೇದು ಜೂನಿಯರ್ 18 ವರ್ಷದೊಳಗದವ್ರದ್ದು ಟಿ ನರಸೀಪುರದಲ್ಲಾಯಿತು ಹೋದ ವಾರ. ಈ ವಾರ ಸಬ್ ಜೂನಿಯರ್ಸ್ ಏನು ಸೆಲೆಕ್ಷನ್ಸ್ ಪ್ರೋಸೆಸ್ ಇವತ್ತು ಗುಂಜೂರು ಕ್ಲಬ್ನ ಆಶ್ರಯದಲ್ಲಿ ಇವತ್ತು ನಡೀತಿದೆ. ಸೊ 3 ಹಂತದಲ್ಲಿ ಎಲ್ಲ ಕಡೆನೂ ಕಮಿಟಿ, ನಮ್ಮಲ್ಲಿ ಬೇರೆ ಬೇರೆ ಕಮಿಟಿಗಳು 5 ಜನದ ಕಮಿಟಿ ಸಪ್ರೇಟು, ಜೊತೆಗೆ ಸೆಲೆಕ್ಷನ್ ಕಮಿಟಿ ಚೇರ್ಮನ್ನು ಮತ್ತು ಅದು ಕನ್ವೀನರು, ಕೋ ಚೇರ್ಮನ್ ಇಷ್ಟು ಜನ ಸೇರಿ ಒಂದೊಂದು ಕಡೆನೂ ಸಪ್ರೇಟಾಗಿ ಸೆಲೆಕ್ಷನ್ಸ್ ಮಾಡಿದ್ದಾರೆ. 30 ಮಕ್ಕಳನ್ನು ಆಟಗಾರರ ಪ್ರತಿಯೊಂದು ಬಾಯ್ಸಲ್ಲಿ ಮೆನ್ನಲ್ಲಿ ಮತ್ತು ಸಬ್ 30 90 ಜನ ಬಾಲಕರು ಮತ್ತು ಪುರುಷರ ವಿಭಾಗದಲ್ಲಿ, 90 ಮಹಿಳಾ ವಿಭಾಗದಲ್ಲಿ ಮತ್ತು ಬಾಲಕಿಯರ ವಿಭಾಗದಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಮುಂದಿನ ತಿಂಗಳಿಂದ ಅವ್ರಿಗೆಲ್ಲ ತರಬೇತಿ ಪ್ರಾರಂಭ ಆಗುತ್ತೆ. ನ್ಯಾಷನಲ್ಸ್ ಯಾವಾಗ ಬರುತ್ತೋ ಅದು ಒಂದು ಕಡೆ, ಆದರೆ ಈಗಲಿಂದನೇ ಅವ್ರಿಗೆ ತರಬೇತಿ ಪ್ರಾರಂಭ ಆಗುತ್ತೆ. ನಮ್ಮಲ್ಲಿ ಈಗ ಬಂದಿರೋದು ಯಾದಗಿರಿ, ರಾಯಚೂರು, ಬೆಳಗಾಮು, ಕೊಪ್ಪಳ, ಹಾವೇರಿ, ಧಾರವಾಡ ಮತ್ತು ಬಳ್ಳಾರಿ, ದಾವಣಗೆರೆ, ತುಮಕೂರು, ಬೆಂಗಳೂರು ರೂರಲ್ ಡಿಸ್ಟಿಕ್ಕು, ಮೈಸೂರು, 19 ಜಿಲ್ಲೆ. ನನ್ನ ಮಾಹಿತಿಯಲ್ಲಿರೋ ಪ್ರಕಾರ 19 ಜಿಲ್ಲೆ ಮಕ್ಕಳು ಬಂದಿದ್ದಾರೆ. ಸರ್ಕಾರದ ಒಂದು ದೊಡ್ಡ ದುರಂತ, ಅವನು ಯಾರೋ ಒಬ್ಬ ಗೋವಿಂದ ರಾಜ್ ಅಂತ ಅಲ್ಲಿ ಸೇರ್ಕೊಂಡ್ಬಿಟ್ಟು ಇವತ್ತವರೆಗೂ 10 ವರ್ಷದಿಂದ ನಮ್ಗೆ ₹1 ಕೊಟ್ಟಿಲ್ಲ. ಸುಳ್ಳು ಸಂಸ್ಥೆ ಅಂತಂದು ಅವನೇ ಹುಟ್ಟಾಕೊಂಡು ಅದಕ್ಕೆ ದುಡ್ಡು ಕೊಡೋಕೆ ಹೊರಟಿದ್ದ. ಮೊನ್ನೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿ ಎಲ್ಲ ಸ್ಟಾಪ್ ಮಾಡಿದ್ವಿ, ಫೇಕ್ ಅಸೋಸಿಯೇಷನ್ ಅಂತ. ಈ ಯಾವ ಅಸೋಸಿಯೇಷನ್ ಅವ್ನ ಮಾತು ಕೇಳಲ್ಲ, ಅವ್ರನ್ನೆಲ್ಲ ತುಳಿಯೋ ಪ್ರಯತ್ನ ಮಾಡಿಕೊಂಡು ಇವತ್ತವರೆಗೂ ಅವನು ರಾಜಕೀಯವನ್ನು ಬಳಸ್ಕೊಂಡು ರಾಜ್ಯದ ಎಲ್ಲ ಸ್ಪೋರ್ಟ್ಸ್ನ ಹಾಳು ಮಾಡಿದ್ದಾನೆ. ಈಗ ತಾನೇ ನಮಗೆ ಮೊನ್ನೆ ಗೊತ್ತಾಯ್ತು 11 ಜನಕ್ಕೆ ಸಾಯಿಸೋಕೆ ಮೂಲ ಕಾರಣನೂ ಅವನೇನೆ. ಕ್ರಿಕೆಟ್ ಸ್ಟೇಡಿಯಮಲ್ಲಿ ಅವನ ರಾಂಗ್ ಡೈರೆಕ್ಷನ್ನಿಂದನೇ ಪೊಲೀಸ್ ಸರಿಯಾಗಿ ಕೆಲಸ ಮಾಡ್ದಲೆ ಕಮಿಷನರು ಅವನ ಮಾತಿಂದ ತಪ್ಪದಾರಿಗೆ ಹೋಗಿ ಇವತ್ತು ಅವರು ಸಸ್ಪೆಂಡ್ ಆಗಿ ಮನೇಲಿ ಅವರೇ. ಇವನು ಗೊತ್ತಾಗಿ ಸಿದ್ದರಾಮಯ್ಯ ಇವನು ಆಚೆ ಮುಗಿದು ಓಡಿಸಿದ್ದಾರೆ. ಇಷ್ಟು ಅಂತೂ ಆಗಿದೆ. ಹಾಗಾಗಿ ನಮಗೆ ಸ್ವಲ್ಪ ಹಿನ್ನಡೆ ಇದೆ ಸರ್ಕಾರದಿಂದ. ನಮಗೆ ಆ ಮಕ್ಳಿಗೆ ಇಬ್ಬರಿಗೆ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದು ಬಂದಾಗ. ಅದನ್ನ ಇವತ್ತವರೆಗೂ ಕೊಟ್ಟಿಲ್ಲ. ಅದಕ್ಕೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಗಳಲ್ಲಿ ಸರ್ಕಾರದಿಂದ ನಮ್ಗೆ ಅನುದಾನಗಳಂತೂ ಏನೂ ಇಲ್ಲ. ಶಂಕರ್ ಒಂದು ನಿಮಿಷ ನೋಡಿ, ಖೋಖೋಗೆ ಆ ಕಾಲ ಹೋಯ್ತು, ಫ್ಯೂಚರ್ ಇಲ್ಲ ಅನ್ನೋ ಕಾಲ ಹೋಗಿದೆ. ಇವತ್ತು ಇದು IPL ಕ್ರಿಕೆಟ್ ತರ ಕಳೆದ 2 ವರ್ಷದಿಂದ ಅಲ್ಟಿಮೇಟ್ ಖೋಖೋ ಅಂತ ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷನೇ ನಮ್ಮ ಮಕ್ಕಳು 8 ಜನ ಅಲ್ಟಿಮೇಟ್ ಖೋಖೋದಲ್ಲಿ 6 ಫ್ರಾಂಚೈಸಿಲಿ ಆಡಿ ಸುಮಾರು ₹1,20,00,000 ತಗೊಂಡ್ರು 8 ಜನ. ಈ ವರ್ಷ ಅಂದರೆ ಕಳೆದ ವರ್ಷ ಒರಿಸ್ಸಾದ ಭುವನೇಶ್ವರಲ್ಲಾಯಿತು. ಅಲ್ಲಿ 12 ಜನ ನಮ್ಮ ರಾಜ್ಯದ ಹುಡುಗರು ಆಡಿ ಸುಮಾರು 2 ಕೋಟಿಯಷ್ಟು ಹಣನ ತಗೊಂಡಿದ್ದಾರೆ. ಹಾಗೆ ಈ ವರ್ಷ ತಿರ್ಗಾ ಪೂನಾದಲ್ಲಿದೆ ಅಲ್ಟಿಮೇಟ್ ಖೋಖೋ. ಅದೇ ಲೈಕ್ IPL ತರ, ಅದು ಏನು ಪ್ರೋ ಕಬಡ್ಡಿ ಎಲ್ಲ ಆಗುತ್ತಲ್ಲ ಆ ಥರ ಈಗ ನಡೀತಾ ಇದೆ. ಪ್ಲೇಯರ್ಸ್ಗೆ ದುಡ್ಡುಗಳು ಸಿಗ್ತಾ ಇದೆ. ಜೊತೆಗೆ ನ್ಯಾಷನಲ್ ಗೇಮ್ಸ್ ಅಲ್ಲಿ ಗೆದ್ದಂಥವ್ರಿಗೆ ಮೊದಲ ಪ್ರೈಸ್ ತಗೊಂಡವ್ರಿಗೆ 5 ಲಕ್ಷ, 2ನೇ ಪ್ರೈಸ್ ಗೆದ್ದವ್ರಿಗೆ 3 ಲಕ್ಷ, 3rd ಪ್ಲೇಸ್ ಅವ್ರಿಗೆ 2 ಲಕ್ಷ. ಆ ರೀತಿನೂ ನಮ್ಮ ರಾಜ್ಯ 2nd ಪ್ಲೇಸ್ 3rd ಪ್ಲೇಸ್ ಮಾಡ್ತಲೇ ಇದೆ. ನಮ್ಮ ಮಕ್ಳಿಗೆ ಒಬ್ಬೊಬ್ಬರಿಗೂ 3 ಲಕ್ಷ 2 ಲಕ್ಷ ದುಡ್ಡು ಸಿಗ್ತಾ ಇದೆ. ಇದಲ್ದಲೆ ಅಪಾಯಿಂಟ್ಮೆಂಟ್ ಆರ್ಡರ್ ರಿಸರ್ವೇಶನ್ ಈಗ 3% ಇಟ್ಟಿರೋದ್ರಿಂದ ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಾಧನೆಗಳನ್ನು ಮಾಡ್ತಿರೋ ಗೇಮ್ಸ್ ಅಲ್ಲಿ ಖೋಖೋನೇ ಮೊದಲಿರೋದು. ಖೋಖೋ ಆಡುತ್ತಿರೋರೆ ರಾಷ್ಟ್ರ ಮಟ್ಟದಲ್ಲಿ ವಿನ್ನರ್ಸು, ರನ್ನರ್ಸು, ಯಾವುದೋ ಒಂದು ಪೊಸಿಷನ್ನು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ಲೇಯರ್ಗಳಾಗಿ ಹೋಗಿ ಅಲ್ಲೂ ಈಗ ವರ್ಲ್ಡ್ ಕಪ್ಪಲ್ಲಿ ವಿನ್ನರ್ಸ್ ಆದರು. ಸೊ ಆ ಮಕ್ಕಳಿಗೆಲ್ಲ ಅಪಾಯಿಂಟ್ಮೆಂಟ್ಗಳು ಸಿಕ್ಕಿದೆ. ನಮ್ಮ ಸಾಕಷ್ಟು ಹೆಣ್ಮಕ್ಳು, ಗಂಡು ಹುಡುಗರು ಪೋಸ್ಟಲ್ ಡಿಪಾರ್ಟ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟು ಮತ್ತು ಈಗ ಪೊಲೀಸ್ ಡಿಪಾರ್ಟ್ಮೆಂಟು ಇದರ ಅಪಾಯಿಂಟ್ಮೆಂಟ್ಗಳಾಗಿದೆ. ಬೇರೆ ಏನು ಫೆಸಿಲಿಟಿ ಎಲ್ಲ ಕ್ರಿಕೆಟ್ಗೆ ಮತ್ತೊಂದು ಸಿಕ್ತಿತ್ತು ಅದು ಇವಾಗ ಖೋಖೋಗೂ ಸಿಗ್ತಾ ಇದೆ. ಮತ್ತು ಖೋಖೋ ಈಗ ಮಣ್ಣಲ್ಲಿ ಆಡೋ ಆಟವಾಗಿಲ್ಲ, ಮ್ಯಾಟ್ ಮೇಲೆ ಆಡ್ತಾ ಇರೋದು, ಶೂ ಹಾಕೊಂಡು ಆಡ್ತಾ ಇರೋದು. ಹಂಗಾಗಿ ಬದಲಾವಣೆ ಆಗಿದೆ. ಕಳೆದ ವರ್ಲ್ಡ್ ಕಪ್ನಲ್ಲಿ TV ವ್ಯೂವರ್ಸ್ ಲೆಕ್ಕ ತಗೊಂಡಾಗ ಸ್ಟಾರ್ ಟಿವಿಯಲ್ಲಿ ಮತ್ತು ಸೋನಿ ಟಿವಿಯಲ್ಲಿ
2 ಕೋಟಿ ಜನ ನಮ್ಮ ಖೋಖೋ ಆಟವನ್ನು ನೋಡಿದ್ರು. ಕ್ರಿಕೆಟ್ ಅದರಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಅಷ್ಟು ಆಸಕ್ತಿಯಲ್ಲಿ ಖೋಖೋನ ಜನ ಇಷ್ಟಪಟ್ಟು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಖೋಖೋಗೆ ಬೆಳವಣಿಗೆ ಜಾಸ್ತಿ ಆಗಿದೆ. ಈಗ ಮಾನ್ಯ ಇವರು ಮೋದಿ ಸಾಹೇಬರು ಸ್ವತಃ ಇದನ್ನ ಏಷ್ಯಾ ಇದರೊಳಗೆ ಸೇರಿಸ್ಬೇಕು. 2036ಕ್ಕೆ ಇದನ್ನ ಒಲಿಂಪಿಕ್ ಗೇಮ್ಗೂ ಸೇರಿಸ್ಬೇಕು ಅನ್ನೋ ಒಂದು ಹಠ ಹಿಡಿದಿದ್ದಾರೆ. ಹಾಗಾಗಿ ಇದು ಪ್ರೋಗ್ರೆಸಿವ್ ಆಗಿದೆ. ಮಕ್ಕಳಿಗೆ ಇದ್ರಲ್ಲಿ ತುಂಬಾ ಭವಿಷ್ಯ ಇದೆ. ನಾನು ನಮ್ಮ ಗುಂಜೂರು ಖೋಖೋ ಸಂಸ್ಥೆಯ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಥಾ ಅಧ್ಯಕ್ಷ ಆದಂಥ ಲೋಕೇಶ್ವರ್ ಸರು ಆಲ್ರೆಡಿ ನನಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು. 2 ಬಾರಿ ಅವಕಾಶ ಅಂದರೆ ಯಾವ ಥರ ಅಂತಂದರೆ, ರಾಜ್ಯ ಮಟ್ಟದ ಒಂದು ಟೂರ್ನಮೆಂಟನ್ನು ಒಂದು ಸಲ ಸೀನಿಯರ್ಗೆ ಅವಕಾಶ ಕೊಟ್ಟರು, ಒಂದು ಸಲ ಸಬ್ ಜೂನಿಯರ್ಗೆ ಅವಕಾಶ ಕೊಟ್ಟಿದ್ದರು. ಅದರಲ್ಲಿ ನಾನಿಲ್ಲಿ ಯಾವುದೇ ರಾಜಕೀಯವನ್ನು ಬಳಸ್ತಲೇ ಎಲ್ಲರನ್ನೂ ಕೂಡ ನಾನು ಒಮ್ಮತಕ್ಕೆ ತಗೊಂಡು ನಮ್ಮ ಗುಂಜೂರಿನಲ್ಲಿ ಖೋಖೋ ಟೂರ್ನಮೆಂಟನ್ನು ಸಕ್ಸಸ್ ಆದಮೇಲೆ ನನ್ನನ್ನು ನಮ್ಮ ಖೋಖೋ ಸಂಸ್ಥೆನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಏನು ನಮ್ಮ ಸಮಿತಿನಲ್ಲಿ ಇರ್ತಕ್ಕಂಥ ರಾಮಲಿಂಗಪ್ಪರ್ ಆಗ್ಬೋದು, ನಮ್ಮ ಶಿವಯೋಗಿ ಆಗ್ಬೋದು, ಎಲ್ಲರೂ ಕೂಡ ಜಯರಾಮ್ ಅವ್ರಿಗೆ ಇದೊಂದು ಜವಾಬ್ದಾರಿ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತೇಳಿ ನನಗೊಂದು ಅವಕಾಶ ಕೊಟ್ಟರು. ನಾನೇನು ಮಾಡಿದೆ, ಅವರ ಒಂದು ಕರೆಗೆ ಹೂಗೊಟ್ಟು ನನ್ನ ಕೈನಲ್ಲಿ ಆದಷ್ಟು ಮೀರಿ ನಾನು ಮಾಡಿದ್ದೀನಿ. ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದೀನಿ. ಅದರಲ್ಲಿ ನಿತ್ರೆ ನಮ್ಮ ಸಮಿತಿಗೆ ಬಿಟ್ಟಿದ್ದು. ಮುಂದೆ ನನಗೆ ಒಂದು ಅವಕಾಶ, ಇನ್ನೊಂದು ರಾಷ್ಟ್ರಮಟ್ಟದೊಂದು ಸ್ಪೋರ್ಟ್ಸನ್ನು ಮಾಡಬೇಕು ಅಂತ ಅವಕಾಶ ಸಿಕ್ಕಿದೆ. ನಮ್ಮ ಅಧ್ಯಕ್ಷ ಹೇಳಿದ್ರು, ಜಯರಾಮ್ ಅವ್ರಿಗೆ ಈ ಒಂದು ಉಸ್ತುವಾರಿಯನ್ನು ಕೊಟ್ಟರೆ ಎಲ್ಲರೂ ಕೂಡ ಈ ಒಂದು ಸ್ಥಳೀಯವಾಗಿ ನಾನು ರಾಜಕೀಯ ಇಲ್ಲದೆ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರ ಮೇರೆಗೆ ನಾನು ಓಕೆ ಮಾಡ್ತಾ ಇದ್ದೇನೆ ಸರ್. ಎಸ್ ಸರ್, ಡಿಸೆಂಬರಿಂದ ಅಂದರೆ ನಾನು ಲೆಟ್ರ್ ಕೊಟ್ಟಿದ್ದೀವಿ. ಡಿಸೆಂಬರ್ 15 to ಜನವರಿ 15 ಒಳಗೆ ನನಗೊಂದು ಅವಕಾಶ ಕೊಡಿ ಅಂತ ನಾನು ಲೆಟ್ರ್ ಕೊಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ಆ ಟೈಮ್ನಲ್ಲಿ ಕೆಲವೊಂದು ಶಾಲೆಗಳ ರಜೆ ಇರೋದ್ರಿಂದ ನಮಗೆ ಬರ್ತಕ್ಕಂಥ ಮಕ್ಕಳಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಬೇಕಾದ್ದರಿಂದ ಅದಕ್ಕೋಸ್ಕರ ನಾನು ಆ ಒಂದು ಟೈಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಧ್ಯಕ್ಷರು ಆಲ್ರೆಡಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾತಾಡಿ ಒಪಿನಿಯನ್ ಕೊಡಿಸಿದ್ದೀನಿ. ಜನ ನೀವು ತಯಾರಿ ಆಗಿ ಅಂತ ಹೇಳಿದ್ದಾರೆ ಸರ್. ನಿನ್ನೆ ಮತ್ತು ಇವತ್ತು ಗುಂಜೂರಿನಲ್ಲಿ ಅತಿ ಕಿರಿಯರ ಒಂದು ಸೆಲೆಕ್ಷನ್ ಟ್ರಯಲ್ಸ್ ನಡೆದಿದೆ. ಅದರಲ್ಲಿ ಸುಮಾರು 160 ಬಾಲಕರು, 140 ಬಾಲಕಿಯರು ಭಾಗವಹಿಸಿದರು. ಸುಮಾರು ಹೆಚ್ಚು ಕಡಿಮೆ ಒಂದು ನಮ್ಮ ಅನಿಸಿಕೆ ಪ್ರಕಾರ ಬಾಲಕ ಮತ್ತು ಬಾಲಕಿಯರ ಇದರಲ್ಲಿ ಒಂದು 19 ಜಿಲ್ಲೆಗಳಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಲೆವೆಲ್ಗೆ ಮಕ್ಕಳು ಸಿಗ್ತಾರೆ ಅಂತ ಅಂದ್ಕೊಂಡು ಈ ಸತಿ ಈ ಒಂದು ಸಬ್ ಜೂನಿಯರ್ ಲೆವೆಲಲ್ಲಿ ಪೊಸಿಷನ್ನು ಸಹ ಮಾಡ್ಬೋದು ಅನ್ನೋ ಒಂದು ಆಕಾಂಕ್ಷೆ ಇದೆ. ಸುಮಾರು ಎಲ್ಲ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇದನ್ನು ನಾವೊಂದು 3 ಸುತ್ತುಗಳಲ್ಲಿ ಬಾಲಕಿಯರಿಗೆ ಮತ್ತು 4 ಸುತ್ತುಗಳಲ್ಲಿ ಬಾಲಕರಿಗೆ ನಾವು ಒಂದು ಸೆಲೆಕ್ಷನ್ ಟ್ರಯಲ್ಸ್ ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ ಶುರುವಾಗಿದ್ದು ಇವತ್ತು ಸುಮಾರು ಮಧ್ಯಾಹ್ನ ತನಕ ನಡೆದಿದೆ. ತುಂಬ ಚೆನ್ನಾಗಿ ಇಲ್ಲಿ ಈ ಒಂದು ಸೆಲೆಕ್ಷನ್ ಟ್ರಯಲ್ಸ್ನ ಆಯೋಜಿಸಿದ್ದಾರೆ ಜಯರಾಮ್ ಸರ್ ಅವರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ ಒಂದು ಸಹಕಾರ ನೀಡಿ ನಮ್ಮ ಕ್ರೀಡೆನ ಬೆಳೆಸಲಿ ಅಂತ ಆಶಿಸ್ತೀವಿ. ಎಲ್ಲ ಮಕ್ಕಳು ಬಂದಿರತಕ್ಕಂಥವರಲ್ಲಿ ಒಂದು 35 ಬಾಲಕಿಯರು, 35 ಬಾಲಕರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅವರು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಎಲ್ಲ ಏನು ಸಪೋರ್ಟ್ ಸಿಗ್ತದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಿಗಲಿ ಅಂತ ಆಶಿಸ್ತಾ ನಮ್ಮೆಲ್ಲ ಕರ್ನಾಟಕದ ಮಕ್ಕಳಿಗೆ ಒಂದು ವಿಶೇಷ ಹೇಳ್ತಾ ರಾಷ್ಟ್ರ ಮಟ್ಟದಲ್ಲಿ ಗೆದ್ದು ಬರಲಿ ಅಂತ ಆಶಿಸ್ತೀವಿ.